ಇದು ಮಂಗಳವಾರ ಸಂಜೆ ವಾಕ್ ಹೋಗಬೇಕಾದ್ರೆ ಒಂದು ಮರದಲ್ಲಿ ತುಂಬಾ ಚೆನ್ನಾಗಿರುವಂಥ ಹೂಗಳು ಬಿಟ್ಟಿತ್ತು. ಸೊ ಹಾಗಾಗಿ ಒಂದು ವೀಡಿಯೋನ ತೆಕ್ಕೊಳ್ಳೋಣ ಅಂತೇಳಿ ತೆಗೆದೆ. ಸೊ ಮನೆಗೆ ಬಂದಮೇಲೆ ಉಪ್ಪಿನಕಾಯಿ ಎಲ್ಲ ಖಾಲಿಯಾಗಿತ್ತು. ಸಣ್ಣ ಬಾಕ್ಸ್ನಲ್ಲಿ ಡಬ್ಬದಲ್ಲಿ ಅದಕ್ಕೆ ಕೂಡ ಫಿಲ್ ಮಾಡಿ ಎತ್ತಿಡ್ತಾ ಇದ್ದೆ. ಇತ್ತೀಚೆಗೆ ರೆಗ್ಯುಲರ್ ಆಗಿ ಉಪ್ಪಿನಕಾಯಿ ತಿನ್ನೋದನ್ನು ಅಭ್ಯಾಸ ಮಾಡಿದ್ದಾರೆ ಮಕ್ಕಳು ಕೂಡ. ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮೆಂತ್ಯ ಪಲಾವ್ನ ಮಾಡಿದ್ದೆ. ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ಹಾಗೆ ಎತ್ತಿಟ್ಟಿದ್ದೆ. ಆಗ್ತಾನೆ ವಾಶ್ ಮಾಡಿದ್ರಿಂದ ನೀರೆಲ್ಲ ಅಬ್ಸರ್ವ್ ಆಗಲಿ ಅಂತೇಳಿ ಬಟ್ಟೆನ ಸುತ್ತಿಟ್ಟಿದ್ದೆ. ಸಂಜೆ ಇವಾಗ ಅದನ್ನು ಎತ್ತಿಟ್ಕೊತಾ ಇದ್ದೀನಿ, ಚಪಾತಿ ಏನಕ್ಕಾದರೂ ಯೂಸ್ ಆಗುತ್ತೆ ಅಂತ. ಬಟ್ಟೆ ವಾಶ್ ಮಾಡಲಿಕ್ಕೆ ಸ್ವಲ್ಪ ಪೌಡರ್ ಎಲ್ಲ ಖಾಲಿ ಆಗಿತ್ತು, ಅದನ್ನು ಕೂಡ ಫಿಲ್ ಮಾಡಿ ಎತ್ತಿಟ್ಕೊಂಡು ನಾಳೆ ತಿಂಡಿಗೆ ಏನಾದರೂ ಮಾಡೋಣ ಅಂತೇಳಿ ರೆಡ್ ರೈಸನ್ನು ಯೂಸ್ ಮಾಡಿ ದೋಸೆ ಮಾಡಲಿಕ್ಕೆ ನೆನೆಸಿಡ್ತಾ ಇದ್ದೀನಿ. ಹಾಗೆಯೇ ಸಂಡೇ ತನ್ನಂಥ ಸ್ವಲ್ಪ ಫಿಶ್ ಕೂಡ ಉಳಿದ್ಬಿಟ್ಟಿತ್ತು. ಯಾಕೆಂದರೆ ನಾವು ಮಂಡೇ ಯಾವುದೇ ನಾನ್ ವೆಜ್ ಮಾಡಲ್ಲ, ಹಾಗಾಗಿ ಇವತ್ತು ಮಾಡೋಣ ಅಂತೇಳಿ ಮಸಾಲೆನ ಹಾಕ್ಬಿಟ್ಟು ಇಡ್ತಾ ಇದ್ದೀನಿ, ಪೆಪ್ಪರ್ ಫ್ರೈ ಮಾಡೋಣ ಅಂತ. ಇದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಇಂಟ್ರೆಸ್ಟ್ ಇರೋದು ಚೆಕ್ ಮಾಡಿ. ಹಾಗೆಯೇ 1 ಗಂಟೆಯ ವೀಡಿಯೋನ 1 ನಿಮಿಷದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇದ್ರ ಫುಲ್ ವೀಡಿಯೋನ ನಾಳೆ ಲಾಂಗ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ, ಪ್ಲೀಸ್ ಹೋಗಿ ಚೆಕ್ ಮಾಡಿ.